ಇವತ್ತಿನ ಎರಡನೇ ದಿನದ ಚರ್ಚೆ ನಾವು ತೆಗೆದುಕೊಂಡಿರುವ ವಿಚಾರ ರೈತರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ನಿನ್ನೆ ನಾವು ಚರ್ಚೆಯನ್ನು ಮಾಡಿದ್ವಿ ಇದೇ ಸ್ಟುಡಿಯೋದಲ್ಲಿ. ಆ ಕ್ರಷರ್ನ ಮುಚ್ಚಬೇಕು, ಆ ಕ್ರಷರ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನಾವು ನಿರಂತರವಾಗಿ ಸುಮಾರು 2 ಗಂಟೆಗೂ ಅಧಿಕ ಕಾಲ ನಾವು ಚರ್ಚೆಯನ್ನ ಮಾಡಿದ್ವಿ. ಅದಕ್ಕೆ ಉತ್ತರ ಇಂದು ಕ್ರಷರ್ ಸ್ಟಾಪ್ ಆಗಿದೆ. ಕ್ರಷರ್ ಸ್ಟಾಪ್ ಮಾಡಿ ಚರ್ಚೆಯ ನಂತರ ಕ್ರಷರ್ ಸ್ಟಾಪ್ ಆಯಿತು. ಆದರೆ ರೈತರ ಮೇಲಾಗಿರುವಂತಹ ಎಫ್ಐಆರ್ ಅದು ಯಾಕಾಯ್ತು? ರೈತರಂದ್ರೆ ಏನು ಕೊಲೆಗಡಗರ, ಅಪರಾಧಿಗಳ? ಇಲ್ಲ ಅವ್ರೇನಾದ್ರೂ ಕಳ್ತನ ಮಾಡಿದ್ರ? ಯಾಕೆ ಎಫ್ಐಆರ್ ಆಯ್ತು ಅವ್ರ ಮೇಲೆ? ಇವೆಲ್ಲದನ್ನ ಚರ್ಚೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರು ಬಂದಿದ್ದಾರೆ, ಅವನ್ನೆಲ್ಲ ಬರಮಾಡ್ಕೊಳ್ಳೋಣ. ಸರ್, ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ತಗೊಳ್ರಿ. ಹಾಗೆ ತಮ್ಮ ಹೆಸರು ಹೇಳಿ. ಹಂಗೆ ಸರ್, ನನ್ನ ಹೆಸರು ಮುರಳಿಗೌಡ ಅಂತ. ಎಸ್, ಹೇಳಿ ತಮ್ಮ ಹೆಸರು. ಸರ್, ತಿರುಪಳ್ಳಿ ಗೌಡ. ಓಕೆ ಸರ್, ತಮ್ಮ ಹೆಸರು? ಮುನೇಗೌಡ. ತಮ್ಮ ಹೆಸರು ವೆಂಕಟೇಶ್ ಅಂತ. ಓಕೆ. ಈಗ ನೋಡಿ, ಇವರೆಲ್ಲರೂ ಕೂಡ ಹೋರಾಟವನ್ನು ನಡೆಸ್ತಾ ಬಂದರು. ಆದರೆ ಎಫ್ಐಆರ್ ಯಾವಾಗಾಯ್ತು, ಯಾಕಾಯ್ತು ನಿಮ್ಮ ಮೇಲೆ? ಸರ್, ಎಫ್ಐಆರ್ ಯಾಕಾಯಿತು, ಯಾವಾಗಾಯಿತು ಅಂದರೆ, ನಾವು ಆ ಭಾಗದ ರೈತರು 4 ವರ್ಷ, ಹೆಚ್ಚು ಕಡಿಮೆ 4 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀರಿ. ನಮಗೆ ಆ ಜಾಗದಲ್ಲಿ ಕ್ರಷರ್ ಬೇಡವೇ ಬೇಡ ಅಂತ. ಏಕೆ ಬೇಡ ಅಂದರೆ, ನಮ್ಮ ರೈತರಿಗೆ ಅಲ್ಲಿ ನಾವು ವ್ಯವಸಾಯ ಮಾಡೋಕ್ಕೆ, ಕೃಷಿಗೆ ಫಲವತ್ತಾದ ಭೂಮಿ ಅದು. ಆ ಭೂಮಿ ನಮಗೆ ಉಳಿಸ್ಕೋಬೇಕಂದ್ರೆ, ಅಲ್ಲಿ ನಮಗೆ ಜೀವಗಳು ಮೇಯಿಸ್ಬೇಕಂದ್ರೆ ಅದು ಆ ಸರ್ವೆ ನಂಬರ್ 19 ಗೋಮಾಳ ಜಮೀನು 132 ಎಕರೆ ಐತೆ. ಆ 132 ಎಕರೆದ್ರಲ್ಲಿ 132 ಎಕರೆಯಲ್ಲೂ ನಾವು ಸುತ್ತ ಹಳ್ಳಿಗಳು ಒಂದು 4 ರಿಂದ 5 ಹಳ್ಳಿವರೆಗೂ ಅವ 132 ಎಕರೆಯಲ್ಲೂ ಸ್ವಲ್ಪ ಅವ್ರದ್ದು ಜಮೀನು ಐತೆ. ಈಗ ಇವ್ರಿಗೆ 132 ಎಕರೆಯಲ್ಲಿ 6 ಎಕರೆ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಏನೋ ಇವ್ರಿಗೆ ಅವರು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಅದು. ಅದನ್ನ ಪರ್ಚೇಸ್ ಮಾಡ್ಬಿಟ್ಟು ಲ್ಯಾಂಡು ಪಕ್ಕದಲ್ಲೆಲ್ಲ ಗುಟ್ಟುಗಳೇ ಅವ್ರಿಗೆ. ಅದನ್ನೇನೋ ಗೌರ್ಮೆಂಟ್ಗೆ ರಾಯಲ್ಟಿ ಕಟ್ಬಿಟ್ಟು ನಾವು ಅಲ್ಲಿ ಕ್ರಷರ್ ಮಾಡ್ತೀರಂತ ಬಂದು ನಮಗೆ ದನ ಕರುಗಳು ಮೇಯ್ಸೋಕ್ಕೆ ಅಲ್ಲಿ ದಾರಿ ಇದ್ರೂ ಸಹ ನಕಾಶೆಯಲ್ಲಿ ದಾರಿ ಬಂದ್ ಮಾಡಿಬಿಟ್ಟು ಅವರು ಎಲ್ಲ ಸುತ್ತ ಕಾಂಪೌಂಡ್ ಹಾಕೊಂಡ್ಬಿಟ್ಟು 106 ಎಕರೆಗೆ 40 ರಿಂದ 50 ಎಕರೆ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಇದ್ದಿದ್ದು ಕೇವಲ 6 ಎಕರೆ. ಅವ್ರದ್ದು ಪರ್ಚೇಸ್ ಮಾಡಿರೋದು 6 ಎಕರೆ. ಓಕೆ. ಮತ್ತೆ ಗೋಮಾಳ ಜಮೀನಲ್ಲಿ 50 ರಿಂದ 60 ಎಕರೆ ಅವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ವಿಸ್ತೀರ್ಣ ಮಾಡ್ಕೊಂಡು ಕಬ್ಜಾ ಮಾಡ್ಕೊಂಡಿದ್ದಾರೆ. ನಾವು ರೈತರು ದನ ಮೇಸಕ್ಕೆ ಹೋಗ್ಬೇಕಂದ್ರೆ ಇರೋ ರಸ್ತೆನೂ ಸಹ, ಮತ್ತೆ ಯಾಕಂದ್ರೆ ನಮ್ಮ ಮಟ್ಪುರ ಅನ್ನೋ ಗ್ರಾಮದ ರೈತರು ಅವ್ರದ್ದು ಹೊಲ ಆ ಕಡೆ ಮಾಡ್ಬೇಕಂದ್ರೆ ಅವ್ರು ಅದೇ ರಸ್ತೆಯಲ್ಲಿ ಹೋಗ್ಬೇಕಾಯ್ತು. ನಕಾಶಲ್ಲಿ ರಸ್ತೆ ಐತೆ, ಆ ರಸ್ತೆನ ಕೂಡ ಅವರು ಬಂದ್ ಮಾಡಿಬಿಟ್ಟಿದ್ದಾರೆ. ರೈತರು ನಾವಾಗ ಅವ್ರು ಹೊಲ ಬಿತ್ತಬೇಕು. ಪಾಪ ಇಷ್ಟು ದಿವಸ ಮಳೆ ಇರಲಿಲ್ಲ, ಬರಗಾಲ ಬಂದೈತೆ ನಮ್ಮ ಕೋಲಾರ ಜಿಲ್ಲೆಗೆ. ಮೊನ್ನೆ ಏನೋ ಸ್ವಲ್ಪ ಮಳೆ ಬಿದ್ದಿದೆ, ಅವ್ರು ಹೊಲ ಬಿತ್ತಕ್ಕೆ ಹೋಗ್ಬೇಕಂದ್ರೆ ದಾರಿ ಬಿಟ್ಟಿಲ್ಲ ಅವ್ರಿಗೆ. ಓಕೆ. ಅವ್ರ ಮೇಲೆ ದಬ್ಬಾಳಿಕೆ. ಹೌದಾ? ಹಾಂ. ಮತ್ತು ನಾವಿದು ಹೋರಾಟ ಮಾಡ್ತಾ ಇದ್ದಿದ್ದಕ್ಕೆ ಈಗ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಮುರಳಿ ಅಂತ A1 ಮಾಡಿದ್ದಾರೆ ನನ್ನ. ಆ ಭಾಗದ ರೈತರನ್ನೆಲ್ಲ ಇದು ಮಾಡಿಕೊಂಡು ನೀನು ಇದು ಮಾಡಿದ್ದೆ ಅಂದ್ಬಿಟ್ಟು ಏನು ಸುಳ್ಳು ಎಫ್ಐಆರ್. ನಮ್ಮ ಹತ್ರ ಬಂದು 2 ಲಕ್ಷ ದುಡ್ಡು ಕೇಳಿದರು. ಮತ್ತು 24 ತಿಂಗಳು ಇದರಲ್ಲಿ 48 ಲಕ್ಷ ದುಡ್ಡು ಕೇಳಿದ್ರು ಇವ್ರು ಬಂದು ನಮ್ಮ ಹತ್ರ. ನಾವು ಕೊಡಲ್ಲ ಅಂದಿದ್ದಕ್ಕೆ ಇವರು ನಮ್ಮ ಮೇಲೆ ಇದು ಹೋರಾಟ, ರೈತರನ್ನೆಲ್ಲ ನೀವು ಕೊಡಲ್ಲ, ಒಪ್ಪಿಲ್ಲ ಅಂದರೆ ರೈತರನ್ನೆಲ್ಲ ಸೇರಿಸಿ ಗಲಾಟೆ ಮಾಡ್ತೀರಂತ ನಮ್ಮೇಲೆ ಹೋಗಿ ಸುಳ್ಳು ಎಫ್ಐಆರ್ ಹಾಕಿದ್ದಾರೆ. ಅಂದರೆ ನೀವು ಅವರು ಎಫ್ಐಆರ್ ಪ್ರಕಾರ ನೀವು ಟೊಮೊಟೊ ಬೀಜ ಹಾಕಕ್ಕೆ ದುಡ್ಡು ಕೇಳಿದಂಗಾಯ್ತು. ಟೊಮೊಟೊ ಬೀಜ ಹಾಕಲ್ಲ, ಕಬ್ಜಾ. ನಾವು ಹಪ್ತ ವಸೂಲಿ ಮಾಡ್ತಾರೆ. ಎಷ್ಟು ಅರ್ಥನೇ ಇಲ್ದಂಗೆ ಎಫ್ಐಆರ್ ಆಗಿದೆ ಅಂದ್ರೆ. ಎಫ್ಐಆರ್ ಆಗಿದೆ ರೈತರ ಹತ್ರ. ಈಗ ಎಫ್ಐಆರ್ ಆಗಿದೆ ನಮ್ಮ ಮೇಲೆ. ಸ್ಟೇಷನಿಂದ ಇಲ್ಲಿವರೆಗೂ ನಮ್ಗೊಂದು ಕಾಲ್ ಬಂದಿಲ್ಲ ಎಫ್ಐಆರ್ ಮಾಡ್ಕೊಂಡು. ಒಂದು ಎಫ್ಐಆರ್ ಆಗಬೇಕಂದ್ರೆ ಸ್ಟೇಷನಿಂದ ಕಾಲ್ ಬಂದಿರ್ತಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದೈತೆ. ಬಂದು ಅವರು ಸ್ಟೇಷನ್ ಅವ್ರು ನಮ್ಮನ್ನು ಕರೆದು ಕುಣಿಸಿ ಮಾತಾಡಿ ಎನ್ಕ್ವೈರಿ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಇದಕ್ಕೆ ಮುಂಚೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಅವರು 40 ಕಾರಲ್ಲಿ ಬಂದು. ನಾವು ಯಾವಾಗ ಆ ಥರ ಅಲ್ಲಿ ಧರಣಿ ಸ್ಟಾರ್ಟ್ ಮಾಡಿದ್ವಿ ಮುಂಚೆ ಅಂದರೆ 24ನೇ ತಾರೀಕು ಮುಂಚೆ. ಅದಕ್ಕೆ ಮುಂಚೆ ನಾವು ಯಾವಾಗ ಧರಣಿ ಮಾಡೋಷ್ಟು ಫುಲ್ ಬ್ಲಾಸ್ಟ್ ಮಾಡಿ ಎಲ್ಲ ನಮ್ಗೆ ಯಾವಾಗ ತೊಂದರೆ ಆಯಿತು, ಹೆವಿ ಬ್ಲಾಸ್ಟ್ ಮಾಡಿದಾಗ ಎಲ್ಲ ಸುತ್ತಮುತ್ತ 5-6 ಹಳ್ಳಿಯವರು ಎಲ್ಲ ರೈತರೆಲ್ಲ ಒಂದು ಸತಿ ಹೋದ್ರಿ. ಹೋಗಿ ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಲ್ಲಿಸಬೇಕು ಅಂದ್ಬಿಟ್ಟು ಗೋಮಾಳದಲ್ಲಿ ರಸ್ತೆಯಲ್ಲಿ ಅವ್ರು ಯಾವಾಗ ರಸ್ತೆ ಮಾಡ್ಕೊಂಡು ಆ ರಸ್ತೆನ ನಾವು ರಾಜಕಾಲುವೆನ ಏನು ಜೀವಿಗೆ ನೀರು ಕೊಡಬೇಕಂದ್ಬಿಟ್ಟು JCB ತೆಗೆದಲ್ಲಿ ನಾವು ರಸ್ತೆ ಇದು ಮಾಡಿದ್ರಿ, ಅವ್ರಿಗೆ ದಾರಿ ಬಿಡಿದ್ರಿ. ಅವತ್ತೇನು ಮಾಡಿದ್ರು, ಹೋಗಿ 40 ಕಾರಲ್ಲಿ ಬಂದು ಹೊಸಕೋಟೆ ಭಾಗದಿಂದ 40 ಕಾರಲ್ಲಿ ಬಂದು ನಮ್ಮ ಮೇಲೆ ಧಮಕಿ ಹಾಕೋ ಥರ ಈ ಭಾಗದ ರೈತರನ್ನ ಎದುರಿಸೋ ಥರ ರೌಡಿಗಳನ್ನ ಕರ್ಕೊಂಬಂದು ಅವತ್ತು ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟೋಗಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ಈ ಥರ ಅಂದ್ರೆ ಈ ಥರ ಮಾಡ್ತಾ ಇದ್ದಾರೆ, ನ್ಯೂಸಸ್ ಮಾಡ್ತಾರೆ ಅಂತ. ಆಮೇಲೆ ಅವತ್ತು ಕರೆದ್ರು ಪೊಲೀಸರು, ಕರೆದ್ಬಿಟ್ಟು NCR ಮಾಡಿ ಕ್ಲೋಸ್ ಮಾಡಿರೋದನ್ನ.
ಈಗ ಮೊನ್ನೆ 24ನೇ ತಾರೀಕು ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಇಲ್ಲಿವರೆಗೂ ನಮ್ಗೆ ಮಾಹಿತಿ ಇಲ್ಲ, ನಮಗೆ ಬೇರೆ ಕಡೆಯಿಂದ ಮಾಹಿತಿ ಬಂದು FIR ಕಾಪಿ ನಾವು ತೊಗೊಂಡಿದ್ದೀರಿ. ಸ್ಟೇಷನಿಂದ ಇಲ್ಲಿವರೆಗೂ ಒಂದು ಕಾಲ್ ಬಂದಿಲ್ಲ. ಓಕೆ ನೋಡಿ, ಮತ್ತು ಈಗ ನಾವು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ರಿ ಇವತ್ತು ಸ್ಟೇಷನಲ್ಲಿ. ಈ ಥರ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಈ ಥರ ನಮಗೆ ಮೂನನ್ನಷ್ಟೇ ಮೊಕದ್ದಮೆ ಹೂಡಬೇಕು ಅವ್ರ ಮೇಲೆ FIR ಮಾಡಬೇಕಂತ ನಾವು ಕಂಪ್ಲೇಂಟ್ ಕೊಡೋಕೆ ಸ್ಟೇಷನಲ್ಲಿ ಮೇಲೆ ಅಧಿಕಾರಿಗಳು ಯಾರೂ ಇಲ್ಲ. ನಾವು ಇವಾಗ ಅದನ್ನ ತೊಗೊಳ ಅವ್ರು ಬರಬೇಕು, ಅವ್ರು ಬಂದ ಮೇಲೆ ಕಾಲ್ ಮಾಡ್ತೀನಿ ಅಂತೇಳಿ ನಮ್ಗೆ ಇಲ್ಲಿವರೆಗೂ ಒಂದು ಕಾಲು ಬಂದಿಲ್ಲ. ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀರಿ, ಆದರೆ FIR ಇನ್ನೂ ಮಾಡಿಲ್ಲ ಅವರು. ನಮ್ಮ ರೈತರದಾದರೆ ಮಾಡ್ತಾ ಇಲ್ಲ, ಶ್ರೀಮಂತರದಾದರೆ FIR ಮಾಡ್ತಾ ಇದ್ದಾರೆ. ನೋಡಿ ಸ್ಪಷ್ಟವಾಗಿ ಹೇಳಿದ್ರೆ ಇವ್ರ ಮೇಲೆ FIR ದಾಖಲಿಸ್ತಾರೆ, ಆದರೆ ಇವರು ಕಂಪ್ಲೇಂಟ್ ಕೊಟ್ಟರೆ ನನಗೆ ಮಾನ ನಷ್ಟ ಆಗಿದೆ ಅಂತ ಹೇಳಿ ಇವ್ರು ಕಂಪ್ಲೇಂಟ್ ಕೊಟ್ಟರೆ ಡೋಂಟ್ ಕೇರ್. ಸೋ ಈಸಿ, ತುಂಬ ಈಸಿ. ಹಾಗಾಗಿ ಎಷ್ಟು ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ನೋಡಿ. ಯಾಕಂದರೆ ದಿನ ದಿನ ಕಳೆದಂತೆ ರೈತರು ಏನು ಮಾಡ್ತಾರೆ, ಅಲ್ಲಿ ವಾಸವಾಗಿರುವಂಥ ಜನರು ಏನು ಮಾಡ್ತಾರೆ, ನಿಲ್ಲಿಸಬೇಕು ಅಂತ ಹೋರಾಟ ಮಾಡ್ತಾ ಹೋದಾಗ ಅವರಿಗೆ FIR ಆಗುತ್ತೆ. ಇಷ್ಟೊಂದೆಲ್ಲ ಆದಮೇಲೂ ಕೂಡ ರೈತರು ಅವರು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ, ಅದನ್ನು ತೆಗೆದುಕೊಳ್ಳೋದಿಲ್ಲ. ಎಸ್, ಇದು ವಿಚಾರವಾಗಿ ಮಾತಾಡೋಣ. ನಮಗೆ ನೇರ ಸಂಪರ್ಕದಲ್ಲಿ ಕುಮಾರ್ ಅಂತ ಇದ್ದಾರೆ ಬೆಂಗಳೂರಿಂದ. ಕುಮಾರ್, ಕೇಳಿಸ್ತಾ ಇದೆಯಾ ತಮಗೆ? ಓಕೆ, ಸಂಪರ್ಕ ಕಡಿತವಾಯಿತು ಅನ್ಸುತ್ತೆ. ಎಸ್, ಹಾಗಾಗಿ ಆ ವಿಚಾರವಾಗಿ ಮತ್ತೆ ನಾವು ಮಾತಾಡೋಣ. ಈಗ ನೋಡಿ, ಫಸ್ಟು ನೀವು FIR ದಾಖಲಿಸಿದ್ರಿ. FIR ದಾಖಲಿಸಿದ ಮೇಲೆ ಆ್ಯಕ್ಚುಲಿ ಅವ್ರು ನಿಮ್ಮನ್ನ ಏನಾದ್ರು ಕೇಳಬೇಕು. ಅಂದರೆ FIR ನೀವು ಆಗಿದೆ ಬನ್ನಿ ಸ್ಟೇಷನ್ಗೋ, ಇಲ್ಲ ಅಂದರೆ ಏನು ವಿಚಾರಣೆ ಇರುತ್ತೋ ಅನ್ನುವಂಥದ್ದು, ಏನು ಕಾನೂನಾತ್ಮಕವಾಗಿ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನ ಫಾಲೋ ಮಾಡಬೇಕಂತ ಪ್ರೋಟೋಕಾಲ್ ಪ್ರಕಾರ. ಸೊ ಈಗ ಟೋಟಲ್ ಎಷ್ಟು ಜನಕ್ಕಾಗಿರೋದು? ಟೋಟಲ್ಲು 14 ಜನಕ್ಕೆ ಮಾಡಿದ್ದಾರೆ. 14 ಜನಕ್ಕೆ. ಓಕೆ, 14 ಜನರ ಮೇಲೆ ಈಗ FIR ಆಗಿದೆ ಅಂತ ಅಂದಮೇಲೆ ಯಾವುದೇ ರೀತಿಯಾದಂಥ ಪ್ರೊಸೀಜರ್ ನಡೆದಿಲ್ಲ. ಇದು ಒಂದು ರೀತಿಯಾದಂಥ ನಿಗೂಢ ಅಂತಲೇ ಹೇಳ್ಬೋದಲ್ಲ. ನಮಗೆ ಈಗ ಏನು ಅನುಮಾನ ಬರ್ತಾ ಇದೆ ಅಂದರೆ ಸರ್, ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ರೈತರನ್ನ ಅಲ್ಲಿಗೆ ಇವರೇನು, ಈಗ ನಮಗೆ ಒಂದು ಡೌಟ್ ಬರ್ತಿದೆ ಆ ಭಾಗದ ರೈತರಿಗೆ, ನಾವೇನು ಇನ್ನೂ ಬ್ರಿಟಿಷರ ಕಾಲದಲ್ಲಿ ಇದ್ದೀವ, ನಮಗಿನ್ನೂ ಸ್ವಾತಂತ್ರ್ಯ ಬಂದಿಲ್ವ ರೈತರಿಗೆ, ಶ್ರೀಮಂತರಿಗೆ ಮಾತ್ರ ಬಂದಿದೆಯಾ ಅನ್ನೋ ಒಂದು ನಮಗೆ ರೈತರಿಗೆಲ್ಲ ಒಂದು ಇದು ಭಯ ಆಗ್ಬಿಟ್ಟೈತೆ. ಈಗ ನಾವು ಹೋರಾಟ ಮಾಡಕ್ಕೆ ಬಂದಿರೋದೇನು, ನಮ್ಮ ಜಾಗ, ನಮ್ಮ ಪರಿಸರನ, ನಮ್ಮ ಇದನ್ನ ನಾವು ರಕ್ಷಣೆ ಮಾಡಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದಾರೆ. 48 ಲಕ್ಷ ದುಡ್ಡು ಕೇಳಿದ್ದಾರೆ, 2 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ ಮಂತ್ಲಿ. ಆ ಭಾಗದಲ್ಲಿರೋ ಕೃಷಿಯವರೆಲ್ಲ ನಮ್ಗೆ ಗೊತ್ತದ, ನಾವಾಗಿ ಅವ್ರಿಗೆ ಧಮಕಿ ಹಾಕಿದಾರಂತೆ. ಅವ್ರು 40 ಕಾರಲ್ಲಿ ಬಂದು ನಮ್ಮ ಮೇಲೆ ರೌಡಿಸಮ್ ಮಾಡ್ಕೊಂಡು ಹೋಗಿರೋದು. ಅವ್ರಿಗೆ ಸ್ಟೇಷನ್ ಮುಂದೆನೇ ಕಾರ್ಗಳು ನಿಲ್ಸಿದೆ, ಪೊಲೀಸರಿಗೆ ಅದು ಕಾಣಿಸ್ತಾ ಇಲ್ಲ. ಅದೇ ಸರ್ ಹೇಳ್ತಿದ್ರಿ, ಏನು ಹೇಳಿ. ಇಲ್ಲಿ ಇರುವಂಥ ಸುತ್ತಮುತ್ತ ಹಳ್ಳಿಗಳವರು ಬಡ ಕುಟುಂಬದ ಇರುವಂಥ ಜನನೇ, ಎಲ್ಲ ರೈತರು ಬಡ ಕುಟುಂಬದಿಂದ ಬಂದಿರೋವಂತಹ ರೈತರೇ. ಯಾಕಂದರೆ ಈಗ ಏನಾಗಿದೆ, ಹೊಸಕೋಟೆ ಅನ್ನೋ ಒಂದು ಇದು ಬೆಂಗಳೂರು ಗ್ರಾಮಾಂತರ ಆಗಿ ತುಂಬ ಎಲ್ಲ ದುಡ್ಡಿರುವಂತಹ ಜನನೇ ಇದ್ದಾರೆ. ಹೊಸಕೋಟೆ ಏನಿದೆ, ಹೊಸಕೋಟೆಯಿಂದ ಇದರಲ್ಲಿ ಎಲ್ಲ ದುಡ್ಡಿರುವಂತಹ ಜನ, ರಿಚ್ ಪೀಪಲ್ಸ್. ಈ ಏನಾಗಿದೆ, ಹಳ್ಳಿ ಜನ ಅಲ್ವಾ ರೈತರು. ಯಾಕಂದರೆ ಅನ್ನ ಅಂತ ಹಾಕುವಂಥ ರೈತರಿಗೆ ದುಡ್ಡಿರೋಂಥವರು ಭಯ ಹಿಡಿಸ್ಬೋದು. ಓಕೆ, ಆ ಥರ. ಎಸ್, ಅದೇ 50 ಕಾರಲ್ಲಿ ಯಾಕೆ ಬಂದರು ಅದೊಂದು ಆಕ್ಚುಲಿ ವಿಚಾರಣೆ ಆಗಲೇಬೇಕು. ಯಾಕೆ ಬಂದರು, ಯಾಕೆ ಇವ್ರ ಮೇಲೆ ಅಷ್ಟು ಏಕಾಏಕಿ ಅಷ್ಟು ಜನ ಬಂದು ದಾಂಧಲೆ ಸೃಷ್ಟಿಸಿರು, ಯಾಕೆ ಅಷ್ಟೊಂದು ಜೋರಾಗಿ ಪ್ರತಿಭಟನೆಯನ್ನು ಮಾಡಿದ್ರು ಇವರು? ಅಂದರೆ ಆ್ಯಕ್ಚುಲಿ ರೈತರ ಅವ್ರ ಪರವಾಗಿ ಏನು ಅಂತ ನ್ಯಾಯ ಕೇಳ್ತಾ ಇದ್ರೆ ಅಷ್ಟೊಂದು ಯಾಕೆ ಜನ ಬೇಕಾಗಿತ್ತಲ್ಲಿ? ಅಂದರೆ ಇವರು ಏನಾದರೂ ಗೂಂಡಾಗಿರಿತನ ಮಾಡ್ತಾ ಇದ್ರಾ, ಇಲ್ಲ ಇವರೇನಾದರೂ ಬೇರೆ ಬೇರೆ ಜಾಗಗಳಿಗೆ ವರ್ಗಾವಣೆಯಾಗಿ ಇಲ್ಲಿಗೆ ಹೊಸದಾಗಿ ಏನಾದರೂ ವಲಸಿಗರಾಗಿ ಬಂದಿದ್ರಾ? ಇಲ್ಲ, ಅಲ್ಲೇ ಹುಟ್ಟಿ ಬೆಳೆದವರು, ತಮ್ಮ ನೆಲವನ್ನು ಕಣ್ಣು ಮುಗಿದು ಕೈಯಲ್ಲಿ ತೊಟ್ಟು ಅವ್ರು ನಮಸ್ಕಾರ ಮಾಡುವಂಥವ್ರು. ಅಂಥವರಿಗೆ 50 ಕಾರ್ ಬೇಕಾ ಸ್ವಾಮಿ?